ಸರ್, ಇತ್ತೀಚೆಗೆ ಈಗ ಒಂದು ವಾರದ ಹಿಂದೆ ನೀವು ತಾಲೂಕು ಸಂಘಟನೆಯ ವ್ಯವಸ್ಥೆಯಡಿಯಲ್ಲಿ ಆ, ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನು ಕೊಟ್ರಿ. ಚುನಾವಣಾ ಕಾರ್ಯಗಳಲ್ಲಿ ಈ ವಯಸ್ಸಾಗಿರುವಂತಹ ಮುಖ್ಯ ಶಿಕ್ಷಕರನ್ನ ಅಥವಾ ಶಿಕ್ಷಕರನ್ನ ತೊಡಗಿಸಿಕೊಳ್ಳೋದು ಬೇಡ, ಹಾಗೂ ಈಗ ನೀವು ಏನೇನು ಸಮಸ್ಯೆಗಳನ್ನ ಮಾತಾಡಿದ್ರಿ ಇಲ್ಲಿ ಅದರ ಬಗ್ಗೆ, ಅಂದ್ರೆ ಇದೆಲ್ಲ ಸಮಸ್ಯೆಗಳನ್ನು ಇಟ್ಟು ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರಿ. ಇದಕ್ಕೆ ಪೂರಕವಾಗಿ ಸರ್ಕಾರದ ಕಡೆಯಿಂದ AC ಅವರು ಇರ್ಬೋದು, ತಹಸೀಲ್ದಾರ್ ಅವರು ಇರ್ಬೋದು ಅಥವಾ AC ಅವರು ಇರ್ಬೋದು, ಅವ್ರ ಕಡೆಯಿಂದ ಏನಾದ್ರು ಉತ್ತರ ಬಂತ? ಆ್ಯಕ್ಚುಲಿ ನಾವು ಏನು ಸಮಸ್ಯೆ ಇದೆ, ಈ ಸಮಸ್ಯೆಗಳನ್ನ ತಾಲೂಕು ಹಂತದಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಮ ಸಂಘಟನೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನಿದೆ, ನಾವು ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಗೌರವ ಅಧ್ಯಕ್ಷರಾಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ನಮ್ಮ ತಾಲೂಕಿಂದ ನಾವು ಇಲ್ಲಿಂದನೇ ಒಂದು ಕಿಡಿ ಹಚ್ಚೋಣ, ಇಲ್ಲಿಂದನೇ ಹೋಗಲಿ ವಿಷಯ ಅಂತೇಳಿ ಸುಮಾರು 100-150 ಜನ ಸೇರ್ಕೊಂಡು ಅವತ್ತು ನಾವು ಮನವಿಯನ್ನು ಕೊಡ್ತೇವೆ. ಅಲ್ಲಿ ಎಲ್ಲ ವಿಷಯವನ್ನು ಹೇಳ್ತೇವೆ, ತಿಳಿಸುತ್ತೇವೆ. ಅದಕ್ಕೆ AC ಅವರು ಮತ್ತು ತಹಸೀಲ್ದಾರ್ ಇಬ್ಬರು ಸಹ ಸ್ಪಂದನೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಆಯಿತು, ಈಗ ಏನಾಗಿದೆ, ಎಲೆಕ್ಷನ್ ಇದರಿಂದ ನಮಗೆ ಬಂದುಬಿಟ್ಟಿದೆ ಆದೇಶ, ಸೊ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಇತಿಮಿತಿಯಲ್ಲಿ ಚೌಕಟ್ಟಿನೊಳಗೆ ಏನು ಮಾಡ್ಬೋದು ಅದನ್ನು ನಾವು ನಿಮಗೆ ಸಹಾಯ ಮಾಡ್ತೇವೆ, ನಮಗೆ ಶಿಕ್ಷಕರ ಬಗ್ಗೆ ಅಪಾರವಾದ ಕಾಳಜಿ ಇದೆ, ಸೊ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈಗ ಚಾರ್ಜಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯ ಇರ್ಬೋದು ಅಥವಾ ಚಾರ್ಜ್ ಇರ್ಬೋದು, ಅಂಥವರಿಗೆ ನಾವು ಬೇಗವಾಗಿ ತಗೊಳ್ಳೋದನ್ನು ಕಡಿಮೆ ಮಾಡ್ತೀವಿ, ತಗೊಳ್ಳೋದಿಲ್ಲ. ತುಂಬ ಏಜ್ ಆದವ್ರಿಗೆ ತಗೊಳ್ಳೋದಿಲ್ಲ. ಮತ್ತು ಕಾಯಿಲೆಯಲ್ಲಿ ಇರ್ತಕ್ಕಂಥವ್ರು, ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಇಂಥವ್ರನ್ನ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಅದೇ ರೀತಿ ಚೇಂಜಸ್ಸು ಮಾಡಿಕೊಡ್ತಾ ಇದ್ದಾರೆ. ಮಾಡಿಕೊಡ್ಬೇಕು ಅಂತ ನಮ್ಮ ಕಳಕಳಿ ಇದೆ. ಸೊ ಆಯಿತು ಅಂತ ಹೇಳಿದರೆ ಅದು ಮಾಡಿಕೊಡ್ತಾ ಇದ್ದಾರೆ. ಆದರೂ ಸಹ ಮಾಡಿಕೊಡ್ತೀವಿ ಅಂತೇಳಿ ಪಟ್ಟಿಯನ್ನು ತಗೊಂಡು, ನಮಗೆ ಪಟ್ಟಿಯನ್ನು ಮಾಡಿಕೊಡಿ ಅಂದರೆ ಪಟ್ಟಿಯನ್ನು ತಗೊಂಡು ಮತ್ತಿವತ್ತು ತರಬೇತಿಗೆ ಹಾಕಿದ್ದಾರೆ. ಬಟ್ ಹೇಳಿದ್ದಾರೆ, ಈ ತರಬೇತಿ ಇದು ತಗೊಳ್ಳಿ ಇವರು, ತದನಂತರ ಚೇಂಜ್ ಆದಮೇಲೆ ಇವ್ರನ್ನ ಚೇಂಜ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅಲ್ಲ, ನಿಮ್ಮ ಈ ಉತ್ತರಕ್ಕೆ ನಾನು ಪೂರಕವಾಗಿ ಒಂದು ಸಬ್ಜೆಕ್ಟ್ ಅನ್ನ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಈ ಚುನಾವಣಾ ಕಾರ್ಯದಲ್ಲಿ ಶಿಕ್ಷಕರನ್ನ ತೊಡಗಿಸ್ಕೋಬಾರದು ಅನ್ನುವಂತಹ ಹೋರಾಟ ಇವತ್ತಿಂದಲ್ಲ, ನನಗೆ ಗೊತ್ತಿರೋ ಹಾಗೆ. ನೀವು ಅದನ್ನ ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ಸರ್ತಿ ಚುನಾವಣೆ, ಅದು ರಾಜ್ಯದಿರ್ಬೋದು ಅಥವಾ ಕೇಂದ್ರದಿರ್ಬೋದು ಅಥವಾ ಯಾವುದೇ ಈ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಎಲ್ಲ ಹಂತದ ಚುನಾವಣೆಗಳು ಬಂದಾಗಲೂ ಕೂಡ ಸರ್ಕಾರವನ್ನ, ಪ್ರಮುಖವಾಗಿ ಶಿಕ್ಷಕರು ನಮ್ಮನ್ನ ಈ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಟ್ಟು ನೀವು ಕೆಲಸ ಕಾರ್ಯಗಳನ್ನ ಮಾಡಿ, ಅದ್ರ ಜೊತೆಗೆ ಜನಗಣತಿಯ ವಿಷಯದಲ್ಲೂ ಕೂಡ ಶಿಕ್ಷಕರದ್ದು ಇದೇ ಒತ್ತಾಯ ಯಾವತ್ತಿಗೂ ಇದೆ. ಆದ್ರೆ ಇವತ್ತಿನ ತನಕ ಆದ್ರೆ ಈಗ ನೀವು ಹೇಳಿದಾಗೆ ವಯಸ್ಸಾಗಿರುವಂತಹ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರನ್ನ ಈ ವ್ಯವಸ್ಥೆಯಿಂದ ಹೊರಗಿಡಿ ಅನ್ನುವಂಥದ್ದಕ್ಕೆ ಒಂದು ಪೂರಕವಾದ ಉತ್ತರ ಸರ್ಕಾರದ ಕಡೆಯಿಂದ ಹಾಗೂ ಅಧಿಕಾರಿಗಳ ಮಟ್ಟದಿಂದ ಬಂದಿದೆ ಅನ್ನೋಂಥದ್ದು ಖುಷಿಯ ವಿಷಯ. ಸೊ ಈ ಜೊತೆಗೆ ಹೆಚ್ಚುವರಿ ಶಿಕ್ಷಕರು ಅಥವಾ ಏನ್ ಈಗ ಟ್ರೈನಿಂಗ್, ಈಗ ಖಾಲಿ ಇರುವಂತಹ ಜಾಗಕ್ಕೆ ನೀವು ಹೊಸ ಶಿಕ್ಷಕರನ್ನ ನೇಮಕ ಮಾಡ್ಕೊತೀರಿ, ಅದರಿಂದ ಪ್ರತಿ ವರ್ಷ ಅವರಿಗೆ ಬದಲಾವಣೆಗಳಾಗ್ತಾ ಇರ್ತದೆ, ಶಾಲೆಗಳು ಬೇರೆ ಆಗ್ತದೆ, ಅಥವಾ ಕೆಲವು ಸರ್ತಿ ಅವರೇ ಈ ಹುಡುಗಿಯರಿದ್ದಾಗ ಮದುವೆ ಆದ್ರು ಅಂತ ಹೇಳ್ಕೊಂಡು 6 ತಿಂಗಳಿಗೆ ಬಿಟ್ಟು ಹೋಗುವಂತ ವ್ಯವಸ್ಥೆಗಳೆಲ್ಲ ಬರ್ತದೆ. ಅದರಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಅಥವಾ ಈ ಮರು ಹೊಂದಾಣಿಕೆ ಅಂತ ಹೇಳ್ಕೊಂಡು ಆಗುವಂತ ವ್ಯವಸ್ಥೆಗಳು ಇರ್ತದೆ, ಅದರಿಂದ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ? ಇವತ್ತು ಏನಾಗಿದೆ ಅಂದರೆ, ಶಿಕ್ಷಕರ ಕೊರತೆ ಅಂತ ಹೇಳ್ಕೊಂಡು ಇವತ್ತು ಅತಿಥಿ ಶಿಕ್ಷಕರನ್ನ ತಗೊಳ್ತಾ ಇದ್ದಾರೆ, ಗೆಸ್ಟ್ ಟೀಚರ್ನ. ಸೊ ಇದರಿಂದ ಗೆಸ್ಟ್ ಟೀಚರ್ನ ತಗೊಳ್ಳೋದು ಓಕೆ. ಅದೇ ರೀತಿ ನಾವು ಸರ್ಕಾರಿ ಅಂದರೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಬೆಸ್ಟು ಸರ್ಕಾರಿ ಹುದ್ದೆಗೆ. ಯಾಕಂದರೆ ಅವರು ಆಗಾಗ ಬದಲಾವಣೆ ಆಗ್ತಾ ಇರ್ತಾರೆ. ಕೆಲವರು ಹುಡುಗಿಯರಾಗಿ ಮದುವೆ ಆಗಿ ಹೋಗಿದ್ರೆ ಬದಲಾವಣೆ ಆಗ್ತಾರೆ. ಇನ್ನು ಕೆಲವರು ಸಂಬಳ ಕಡಿಮೆ ಆಯಿತು, ಮತ್ತೆ ಯಾವುದೋ ಒಂದು ಜಾಬ್ ಆಗಿಬಿಡ್ತದೆ ಕಂಪ್ನಿಯಲ್ಲಿ, ತಕ್ಷಣ ಬಿಟ್ಟು ಹೋಗಿಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಶ್ಯೂರಿಟಿ ಇಲ್ಲ ಇದಕ್ಕೆ. ಅದ್ರ ಜೊತೆಗೆ ವರ್ಷಕ್ಕೊಮ್ಮೆ ಇದನ್ನ ಕಾಲ್ಪರ್ ಮಾಡ್ತಾರೆ. ನಿಮ್ಮನ್ನೇ ಒಬ್ಬರು ತಗೊಂಡ್ರೆ ಅವ್ರನ್ನೇ ಕಾಯಂ ಮಾಡೋದಿಲ್ಲ. ಅಲ್ಲಿ ಮತ್ತೆ ಯಾರ ಹೈ ಮೆರಿಟ್ ಇದ್ದ ಮತ್ತೆ ಹಾಕಿದ್ರೆ ಇವ್ರು ಚೇಂಜ್ ಆಗ್ತಾರೆ. ಆಗಾಗ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಈ ಮಕ್ಕಳು ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ಶಿಕ್ಷಣದಲ್ಲಿ ಏರುಪೇರು ಆಗ್ತದೆ. ಸೊ ಈ ರೀತಿ ಆಗದೆ ನಾವು ಒರಿಜಿನಲ್ ಹ್ಯಾಂಡನ್ನು, ಸರ್ಕಾರಿ ನೌಕರಿಯನ್ನು ಹಂಗೆ ಅವ್ರನ್ನ ತಗೊಳ್ಳೋದು ಭಾರಿ ಬೆಸ್ಟು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದೇ ಬೆಸ್ಟು ಅಂತೇಳಿ ಸರ್ಕಾರ ಅನಿಸ್ತಾ ಇದೆ. ಅದ್ರ ಜೊತೆಗೆ ಈ ಮರು ಹೊಂದಾಣಿಕೆ ಅಂತ ಹೇಳಿದ್ರಿ ನೀವು, ಈ ವರ್ಗಾವಣೆಯಲ್ಲಿ ಬರ್ತದೆ ಇದು. ಈ ವರ್ಗಾವಣೆಯಲ್ಲಿ ಇವತ್ತು ಏನಾಗಿದೆ ಅಂದರೆ, ಹೆಚ್ಚುವರಿ ಶಿಕ್ಷಕರು ಅಂತ ಈಗ ರಾಜ್ಯದಲ್ಲಿ ದೊಡ್ಡ ವಿಷಯ. ಇವತ್ತು ನೋಡಿ, GPT PhD ಅಂತ ಮಾಡಿದ್ದಾರೆ. ಅದಕ್ಕೆ ಸ್ಟ್ರೆಂತ್ ಅನ್ನ ಇಷ್ಟಿಷ್ಟು ಅಂತ ನಿಗದಿಪಡಿಸಿದ್ದಾರೆ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪಿದ್ರು ಅಲ್ಲಿ ಇರ್ತಕ್ಕಂಥ ಯಾರೋ PhD ಯಾರೋ GPT ಹೆಚ್ಚುವರಿ ಆಗ್ತಾರೆ. ಇವತ್ತು ಇಲ್ಲಿ 700 ಜನ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ, 900 ಟೀಚರ್ಸ್
Post. ಇಲ್ಲಿ ಪೋಸ್ಟ್ ಇರ್ತಕ್ಕಂಥದ್ದು 200 ಜನ ವೇಕೆನ್ಸಿ ಇದೆ ಅಲ್ವಾ. ಹೌದು. ಆದ್ರೂ ಇಲ್ಲಿ 50 ರಿಂದ 60 ಜನ ಹೆಚ್ಚುವರಿ ಅಂತ ತೋರಿಸಿದ್ದಾರೆ. ಅಂದ್ರೆ 200 ಜನ ಅತಿಥಿ ಶಿಕ್ಷಕರು. ಇದಕ್ಕೆ ಹೆಚ್ಚುವರಿ ಹೆಂಗ್ ತೋರಿಸಿದ್ರು ಅಂದ್ರೆ ನಾ ಹೇಳಿದ್ನಲ್ಲ, ಈ ಬ್ಯಾಲೆನ್ಸ್ GPT ಅಂದ್ರೆ 6 ರಿಂದ 8ಕ್ಕೆ ಇಷ್ಟು ಸ್ಟ್ರೆಂತ್ ಇರಬೇಕು, 1 ರಿಂದ 5ಕ್ಕೆ ಇಷ್ಟು ಸ್ಟ್ರೆಂತ್, ಇದರಲ್ಲಿ ವ್ಯತ್ಯಾಸ ಆದಾಗ ಈ ರೀತಿ ಆಗ್ತದೆ. ಸೊ ಈಗ ಈ ಹೆಚ್ಚುವರಿ ಬಂದದ್ದು ಬಹಳ ಆತಂಕಕ್ಕೆ ಈಡಾಗಿದೆ. ನಾವೇನ್ ಹೇಳಿದೀವಿ ಅಂದ್ರೆ, ಈ ಹೆಚ್ಚುವರಿಯನ್ನ ನೀವು ಮಾಡೋದು ಬೇಡ, ತಾಲೂಕಿಂದ ಶಿಕ್ಷಕರನ್ನ ದಿಢೀರ್ನೆ ಕಳಿಸುವಂತ ವ್ಯವಸ್ಥೆ ಬೇಡ. ಆ ರೇಷಿಯೋ ಪ್ರಕಾರ ಅಲ್ಲಿರ್ತಕ್ಕಂಥ ಸ್ಟ್ರೆಂತ್ ಇತ್ತು ಅಂದ್ರೆ ಅವ್ರನ್ನ ಅಲ್ಲಿ ಇಟ್ಕೊಳ್ಬೇಕು. ಬೇರೆ 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 ನಿಯಮಗಳಿದಾವೆ, ಅವೆಲ್ಲವನ್ನು ಕನ್ಸೆಷನ್ ಅನ್ನ ನಾವು ಕೇಳಿದ್ದೇವೆ, ಸರ್ಕಾರಕ್ಕೆ ಕೇಳಿದ್ದೇವೆ. ನಮ್ಮ ರಾಜ್ಯ ಹಂತದಲ್ಲಿ ನಮ್ಮ ರಾಜ್ಯ ಬಡಿಗಾಗಲೇ ಕೇಳ್ಕೊಂಡಿದೆ. ಸೊ ಅದು ಮುಂದಿನ ದಿನಗಳಲ್ಲಿ ಬಗೆಹರಿತದೆ ನಮ್ಮ ಆಶಾಭಾವನೆ ನಮಗಿದೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈ ಏಕೋಪಾಧ್ಯಾಯ ಶಾಲೆ ತಾಲೂಕಿನಲ್ಲಿ ಸುಮಾರು ನನಗೆ ತಿಳಿದಾಗಿ ಒಂದು 20ಕ್ಕೂ ಹೆಚ್ಚಿಗೆ ಶಾಲೆಗಳು ಇದೆ ಅಂತ ಕೇಳಿದ್ದೀನಿ. ಅದು ಹೌದು ಅಲ್ವೋ ಗೊತ್ತಿಲ್ಲ. ಈ ತರದ ಅಥವಾ ಜೊತೆಗೆ ಈ ಮಕ್ಕಳು ಕಡಿಮೆ ಇರುವಂತಹ ಶಾಲೆ, 5-10 ಮಕ್ಕಳು ಇರುವಂತಹ ಶಾಲೆಗಳೆಲ್ಲ ಇದ್ದಾಗ ಅವರು ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು, ಅದಕ್ಕೆ ಪರಿಹಾರಾತ್ಮಕವಾಗಿ ಸಂಘ ಯಾವ ತರ ನಡೆಯನ್ನ ಇಟ್ಟಿದೆ? ಒಬ್ಬರೇ ಟೀಚರ್ ಅಂತ ಹೇಳ್ತಾರೆ. ಸೊ ಒಬ್ಬರೇ ಟೀಚರ್ ಸರಿ, ಅಲ್ಲಿ 5 ಹುಡುಗರು ಇರಲಿ, 1 ರಿಂದ 5ನೇ ತರಗತಿ 5 ಹುಡುಗರು ಇದ್ರೆ ಪಾಠ ಎಲ್ಲರಿಗೂ ಮಾಡ್ಬೇಕು, ಎಲ್ಲ ಸಬ್ಜೆಕ್ಟ್ ಅನ್ನು ಮಾಡ್ಬೇಕು. ಹೌದು. ಸೊ ಇದು ಒಬ್ಬರಿಗೆ ಬಹಳ ಹೆವಿ ಆಗ್ತದೆ. ಸೊ ಅದಕ್ಕಾಗಿ ಈಗ ಏನ್ ಮಾಡಿದ್ದಾರೆ, 10ಕ್ಕಿಂತ ಕಡಿಮೆ 5-6 ಮಕ್ಕಳು ಇದ್ರು ಅಂದ್ರೆ ಆ ಶಾಲೆನ ಮರ್ಜ್ ಮಾಡಿ ಪಕ್ಕದ ಶಾಲೆಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ಬೇಕು. ಮಕ್ಕಳು ಬಹಳ ಕಡಿಮೆ ಇರ್ತಕ್ಕಂಥಲ್ಲ, 5-6 ಮಕ್ಕಳು ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಪಕ್ಕದ ಶಾಲೆಗೆ ಆ ಶಾಲೆನ ಮರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಅಲ್ಲಿ ಕೊಟ್ರೆ ಉತ್ತಮ ಇದು ಮಾಡ್ಬೋದು. ಈಗ ನೋಡಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಶಾಲೆಯನ್ನು ಮಾಡ್ಬೇಕು, ಸರ್ಕಾರಿ ಶಾಲೆನ ಅಂತ ಹೇಳಿ ಇರ್ತಕ್ಕಂಥ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡು ಆ ರೀತಿ ಮಾಡಿದ್ರಂತೂ ತುಂಬಾನೇ ಬೆಸ್ಟ್. ಯಾಕಂದ್ರೆ ಅಲ್ಲಿ ಆ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಒಂದ್ ಶಾಲೆ ಹೋಗ್ತಾರೆ, ಎಲ್ಲ ಮಕ್ಕಳು ಅಲ್ಲಿ ಹೋಗ್ತಾರೆ, ಕ್ವಾಲಿಟಿ ಶಿಕ್ಷಣ ಸಿಗ್ತದೆ. ತರಗತಿಗೆ 1-2 ಟೀಚರ್ ಸಿಗ್ತಾರೆ, ಎಲ್ಲ ಸಬ್ಜೆಕ್ಟು ಸಿಗ್ತದೆ, ವಿಶೇಷ ಶಿಕ್ಷಕರು ಸಿಗ್ತಾರೆ, ಡ್ರಾಯಿಂಗ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಅವಾಗ ಇದು ಒಂದು ಶಿಕ್ಷಣ ಇನ್ನೂ ಕ್ವಾಲಿಟಿ ಆಗಿರ್ತದೆ. ಅತಿ ಕಡಿಮೆ ಇರ್ತಕ್ಕಂಥದ್ರಲ್ಲಿ ಆ ರೀತಿ ಮಾಡೋದು ತುಂಬಾನೇ ಒಳ್ಳೆಯದು. ಅದು ಬಿಟ್ಟರೆ ಒಂದೇ ಶಿಕ್ಷಕ ಒಬ್ಬರಿಗೆ ಮಾಡಿ ಅಂದ್ರೆ ಅಲ್ಲಿ ಎಲ್ಲ ಸಬ್ಜೆಕ್ಟು ಮಾಡ್ಬೇಕಲ್ಲ, ಅವರು ಎಲ್ಲರಿಗೂ ಮಾಡ್ಬೇಕಲ್ಲ, ಅದು ಸಹ ಪ್ರಾಬ್ಲಮ್. ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಸರಿಯಾದ ಶಿಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆ ಅಂತ ಆದ್ರೆ ಬೆಸ್ಟ್. ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ಬೇಕು ಸರ್ಕಾರ. ಮಾಡಬೇಕು, ಹೇಗೆ ಮಾಡಬೇಕು, ಬಸ್ಸಿನ ಫ್ರೀ ಬಸ್ ಅನ್ನ ಮಾಡಬೇಕು, ಆ ಮಕ್ಕಳನ್ನ ನೀಟಾಗಿ ಕರ್ಕೊಂಡು ಹೋಗಿ ಬರ್ತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು ಮಾಡಿದ್ರೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೋದು ಅಂತ ನನ್ನ ವೈಯಕ್ತಿಕ ಭಾವನೆ. ಇದು ವೈಯಕ್ತಿಕ ಭಾವನೆ ಅಷ್ಟೇ. ಅಲ್ಲ, ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿ ಅಂತಂದ್ರೆ ಕನಿಷ್ಠ 8-10-15 ಕಿಲೋಮೀಟರ್ ವ್ಯಾಪ್ತಿ ಬರ್ತದೆ. ಬೇಕಾದ್ರೆ 2 ಮಾಡ್ಲಿ. ಹಾಗಾಗಿ ಶಾಲೆ ನೀವು ಹೇಳಿದಾಗೆ ಉಚಿತವಾಗಿ ಬಸ್ಸು ಕರ್ಕೊಂಡೋಗಿ ಬರುವಂತಹದ್ದು ಜೊತೆಯಲ್ಲಿ ಈ ಎಲ್ಲ ಶಿಕ್ಷಕರನ್ನು ಅಲ್ಲಿಗೆ ಸೇರಿಸುವಂತದ್ದು, ಅಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆಯಾ ಅಂತ ಅನ್ನಿಸ್ತಾ ಇದೆ ನನಗೆ. ಇರ್ತದೆ. ಈಗ ಪ್ರತಿಯೊಬ್ರು ನಮ್ಮ ಹಳ್ಳಿಗೆ ಒಂದು ಶಾಲೆ ಇರಬೇಕು, ನಮ್ಮ ಊರಿಗೆ ಒಂದು ಶಾಲೆ ಇರಬೇಕು ಅಂತಾರೆ. 5 ಮಕ್ಕಳು ಇರ್ತವೆ. ಈ 5 ಮಕ್ಕಳು ಇದ್ದಾಗ ಅಲ್ಲಿ ಒಬ್ಬರೇ ಟೀಚರ್ ಇದ್ದು ಬಿಟ್ರೆ 5 ಮಕ್ಕಳಿಗೆ 1ನೇ ತರಗತಿ ಒಬ್ಬ ಇದ್ದಾನೆ, 5ರವರೆಗೂ ಒಂದೊಂದು ಮಕ್ಕಳು ಇದ್ಬಿಟ್ರೆ ಒಂದೊಂದು ತರಗತಿಗೆ ಅಲ್ಲಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಹೆಂಗ್ ಸಿಗ್ತದೆ? ಹಾಗಾಗಿ ಪೋಷಕರು ಥಿಂಕ್ ಮಾಡಬೇಕು. ಇದು ಒಳ್ಳೆಯ ಯೋಜನೆ, ಸರ್ಕಾರಕ್ಕೂ ಇದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಅವರಿಗೆ ಈ ಏನಾಗ್ತದೆ, ಈ ಹೆಲ್ಪ್ ತುಂಬಾನೇ ಆಗ್ತದೆ. ಈ ಒಂದು ಪೇಮೆಂಟ್ ಮಾಡೋದಾಯ್ತು, ಬೇರೆ ಬೇರೆ ರೀತಿ ಹೆಲ್ಪ್ ಆಗೋದ್ರ ಜೊತೆಗೆ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ. ಪೇರೆಂಟ್ಸ್ ಈಗ ನೋಡಿ ಪ್ರೈವೇಟ್ ಶಾಲೆಗೆ ಎಲ್ಲೆಲ್ಲೋ ಕಳಿಸ್ತಾ ಇದಾರಲ್ವಾ, ಆ ರೀತಿ ಎಲ್ಲ ಹೊರಟು ಹೋಗ್ಬಿಡ್ತದೆ. ಗ್ರಾಮ ಪಂಚಾಯತಿ 1-2 ಶಾಲೆಯನ್ನ ಮಾಡ್ಲಿ, ಆ ರೀತಿ ಮಾಡಿಬಿಟ್ರೆ ತುಂಬಾನೇ ಚೆನ್ನಾಗಿರ್ತದೆ. ನಮಸ್ತೆ ಶಿವಮೊಗ್ಗ. ಸ್ಟೈಲ್ ಬದಲಾಯಿಸೋ ಟೈಮ್ ಬಂತು, ನಿಮ್ಮ ಲುಕ್ಗೆ ಹೊಸ ಆಟಿಟ್ಯೂಡ್ ಕೊಡೋ ಸಮಯನೂ ಬಂತು. ರಾಮನ್ ಶೋರೂಮ್ ಸೆಲೆಬ್ರೇಟ್ ಮಾಡ್ತಾ ಇದೆ ಫಸ್ಟ್ ಇಯರ್ ಆನಿವರ್ಸರಿ. ನಿಮ್ಮ ಬೆಂಬಲ, ನಿಮ್ಮ ನಗುವು, ನಿಮ್ಮ ಸ್ಟೈಲ್ಗಾಗಿ ಧನ್ಯವಾದಗಳು. ಆದ್ರೆ ಸರ್ಪ್ರೈಸ್ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗಲ್ಲ ಡಿಯರ್ ಕಸ್ಟಮರ್ಸ್. ಈ ಸಂಭ್ರಮಕ್ಕೆ ನಮ್ಮಿಂದ ನಿಮಗಾಗಿ ಫ್ಲಾಟ್ 20% ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್. ಆಗಸ್ಟ್ 1ರಿಂದ 31ನೇ ತಾರೀಕಿನವರೆಗೆ ಡಿಸ್ಕೌಂಟ್ ಮಿಸ್ ಮಾಡ್ಕೋಬೇಡಿ. ಶರ್ಟ್, ಪ್ಯಾಂಟ್ಸ್, ಜೀನ್ಸ್, ಟಿ ಶರ್ಟ್, ಬ್ಲೇಸರ್ಸ್, ಧೋತಿ, ಬೆಲ್ಟ್ಸ್, ರೈಮಂಡ್, ಪಾರ್ಕ್ ಅವೆನ್ಯೂ, ಕಲರ್ ಪ್ಲಸ್, ಬಾಕ್ಸ್ ಎಲ್ಲ ಟಾಪ್ ಬ್ರಾಂಡ್ಸ್ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. 20% ಡಿಸ್ಕೌಂಟ್ ನೊಂದಿಗೆ ನಿಮ್ಮ ಗಾತ್ರ, ನಿಮ್ಮ ಫಿಟ್ ಎಲ್ಲಕ್ಕೂ ಸಿಗುತ್ತೆ ನಮ್ಮ ಕಸ್ಟಮ್ ಟೈಲರಿಂಗ್.
ನೀವು ಬಟ್ಟೆ ಕೊಟ್ಟ 24 to 48 ಅವರ್ಸ್ ಒಳಗೆ ನಿಮ್ಮ ಬಟ್ಟೆ ರೆಡಿ. ಈಗ ನಮ್ಮ ರೇಮಂಡ್ ಶೋರೂಮ್ ಜಿಲ್ಲಾ ಪಂಚಾಯತ್ ಅಪೋಸಿಟ್ ಕುವೆಂಪು ರೋಡ್, ಶಿವಮೊಗ್ಗ. ಇವತ್ತೇ ಬನ್ನಿ, ಶೈಲಿ ಸೆಲೆಬ್ರೇಟ್ ಮಾಡಿ. ಕ್ಲಾಸ್ ಅಂಡ್ ಕಂಫರ್ಟ್ ಜೊತೆಗೆ 20% ಡಿಸ್ಕೌಂಟ್ ಮಿಸ್ ಮಾಡಬೇಡಿ. ಪ್ರಾಥಮಿಕ ಶಾಲೆಯಲ್ಲಿರ್ಬೋದು ಅಥವಾ ಪ್ರೌಢಶಾಲೆಯಲ್ಲಿರ್ಬೋದು ಅಥವಾ 1ರಿಂದ 10ನೇ ತರಗತಿ ಒಳಗಿನ ಎಲ್ಲ ಶಾಲೆಗಳಲ್ಲಿ ಕೂಡ ಅವರ ಸಮಸ್ಯೆಗಳನ್ನು ಕೂಡ ಆಲಿಸುವವರಿಲ್ಲ. ಅವರಿಗೂ ಸಂಬಳ ಅಥವಾ ಏನು ಗೌರವಧನವನ್ನು ಸರ್ಕಾರ ಕೊಡ್ತದೆ ಅದು ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಒಂದು ಕಡೆಗಿದೆ. ಹಾಗಿದ್ರೆ ಇದನ್ನ ಶಿಕ್ಷಕರ ಸಂಘದ ವ್ಯವಸ್ಥೆಯಲ್ಲಿ ನೀವೇನಾದ್ರೂ ರಾಜ್ಯ ಮಟ್ಟಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅಥವಾ ನಿಮ್ಮ ಜಿಲ್ಲಾ ಕೇಂದ್ರಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಈ ಸಮಸ್ಯೆಗಳನ್ನ ಕೊಂಡೊಯ್ಯುವಂತ ವ್ಯವಸ್ಥೆ ಆಗಿದ್ಯಾ, ಮಾಡಿದ್ರ, ಅಥವಾ ಅದಕ್ಕೆ ಯಾವ ತರದ ಉತ್ತರಗಳು ಬಂತು? ಈಗ ಬಿಸಿ ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಮುಖ್ಯ ಅಡಿಗೆಯವರು, ಸಹ ಅಡಿಗೆಯವರು ಅಂತ ಇರ್ತಾರೆ. ಅದಕ್ಕೆ ಸರ್ಕಾರನೇ ಅವರಿಗೆ ವೇತನವನ್ನ ಕೊಡ್ತದೆ. ಸೊ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂತ ಒಂದು ದೊಡ್ಡ ರಾಜ್ಯದಲ್ಲಿ ದೊಡ್ಡ ಸಂಘಟನೆ ಇದೆ. ಅವರು ಆ ಕಾಲಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಸಂಬಳವನ್ನ ಅವತ್ತು 300-400 ರೂಪಾಯಿ ಕೊಡೋದು ಇವತ್ತು ಸ್ವಲ್ಪ ಅಡ್ಡಿಲ್ಲ. ಆದ್ರೂ ಸಹ ಅವರಿಗೆಲ್ಲ ಒಂದು 10,000 ರೂಪಾಯಿ ಸ್ಯಾಲ್ರಿಗೆ ಇರ್ಬೇಕು ಕೆಲಸ. ಯಾಕಂದ್ರೆ ಪಾಪ ಕೊಡ್ತಕ್ಕಂಥ ಸಂಬಳ ಕಡಿಮೆ ಅಂತ ಹೇಳ್ತಾರೆ, ನಮಗೂ ಹಾಗೆ ಅನಿಸ್ತದೆ. ಸೊ ನಮಗೆ ಅತಿಯಾಗಿ ಏನು ಹೇಳಕ್ಕೆ ಆಗಲ್ಲ. ಒಂದೊಂದು ಸಂದರ್ಭದಲ್ಲಿ ಹಾಗಾಗಿ ಬಿಡ್ತದೆ. ಅವರು ಏನು ನಮ್ಮ ಅಡಿಗೆಯವರೇ ಹೇಳ್ತಾರೆ, ಏನ್ ಸರ್ ಕೊಡೋದಿಷ್ಟು, ನೀವು ಮಾಡ್ಸೋದಿಷ್ಟು ಕೆಲಸ ಅಂತೇಳಿ. ಇಲ್ಲಮ್ಮ, ಅದು ಏನಿದೆ ಕಾನೂನು ಪ್ರಕಾರ ನಾವು ಮಾಡಲೇಬೇಕು. ಮಕ್ಕಳಿಗೆ ನಾವು ಒಳ್ಳೆ ರೀತಿಯ ಕ್ಲೀನ್ ಆಗಿ ಎಲ್ಲ ಒಳ್ಳೆ ರೀತಿಯ ಊಟವನ್ನ ಕೊಡಲೇಬೇಕು. ಸೊ ಅದು ಸರ್ಕಾರದ ಉದ್ದೇಶ, ನಮ್ಮ ಉದ್ದೇಶ ಅನ್ನೋದನ್ನು ನಾವು ಹೇಳ್ತೇವೆ. ಮಾಡ್ತಾರೆ, ಚೆನ್ನಾಗಿದೆ. ಸಂಬಳ ಕಡಿಮೆ, ಇರೋ ಸಮಸ್ಯೆಯನ್ನು ನುಂಗಿಕೊಂಡು ಅದನ್ನೇ ಮಾಡೋ ಕೆಲಸದಲ್ಲಿ ಖುಷಿಯಿಂದ ಮಾಡ್ತಾರೆ. ಹಾಗಿದ್ರೆ ಈಗ ಪೌಷ್ಟಿಕ ಆಹಾರದ ವ್ಯವಸ್ಥೆಗೆ ಬರೋದಾದ್ರೆ, ಇತ್ತೀಚೆಗೆ ಅದರಲ್ಲೂ ಸದ್ಯದ ಸರ್ಕಾರ ಬಂದ ಮೇಲೆ ವಾರದ 6 ದಿನಗಳು ಮೊಟ್ಟೆಯನ್ನ ಚಿಕ್ಕಿ, ಇದು ಮೊಟ್ಟೆ ತಿಂದೇ ಇರುವಂತ ಮಕ್ಕಳಿಗೆ ಚಿಕ್ಕಿಯನ್ನು ಕೊಡಬೇಕು ಅನ್ನುವಂಥದ್ದು, ಈ ತರದ್ದೆಲ್ಲ ಒಂದಷ್ಟು ಗೊಂದಲಕಾರಿ. ಅದರಿಂದ ಶಿಕ್ಷಕರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ ಅದರ ಬರ್ಡನ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾತು ಇದೆ. ಮೊಟ್ಟೆಯನ್ನು 6 ದಿನ ಕೊಡಬೇಕು. ಮೊಟ್ಟೆಗೆ ಇವತ್ತಿನ ಮಾರುಕಟ್ಟೆ ದರ 7 ರೂಪಾಯಿ 8 ರೂಪಾಯಿವರೆಗೆ ಇದ್ರೆ, ಸರ್ಕಾರದಿಂದ ಬರ್ತಾ ಇರುವ ಅನುದಾನ ಒಂದು ಮೊಟ್ಟೆಗೆ 5 ರೂಪಾಯಿನೋ 6 ರೂಪಾಯಿ ಒಳಗಡೆಗೆ ಇದೆ ಅನ್ನುವಂಥದ್ದು ಇವತ್ತು ಸರ್ಕಾರ ಮೊಟ್ಟೆ ಕೊಡ್ತಕ್ಕಂಥ ಒಂದು ಏನು ವಿಶೇಷವಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೊಡ್ತಾ ಇದೆ. ತುಂಬಾ ಒಳ್ಳೆಯದು. ಪೌಷ್ಟಿಕ ಆಹಾರದ ಕೊರತೆ ಇರ್ತಕ್ಕಂಥ ಮಕ್ಕಳಿಗೆ ಇದು ಬಹಳನೇ ತುಂಬಾ ಒಳ್ಳೆಯದು. ಉತ್ತಮ ಯೋಜನೆ, ಉತ್ಕೃಷ್ಟವಾಗಿರ್ತಕ್ಕಂಥ ಯೋಜನೆ. ಸರಿ. ಆದ್ರೆ ಏನಾಗಿದೆ ಈ ಮೊಟ್ಟೆ ಕೊಡೋದ್ರಲ್ಲಿ ಅಂದ್ರೆ, ಇವತ್ತು ಮೊಟ್ಟೆಗೆ 6 ರೂಪಾಯಿ ಸರ್ಕಾರ ಕೊಡ್ತದೆ. 6 ರೂಪಾಯಿದಲ್ಲಿ ನಮ್ ಕೈ ಸಿಗೋದು 5 ರೂಪಾಯಿ 20 ಪೈಸೆ ಮಾತ್ರ. ಅಲ್ಲಿ ಸಿಲಿಂಡರ್ ಗ್ಯಾಸಿಗೆ ಅಂತೇಳಿ 50 ಪೈಸೆ ಹೋಗುತ್ತೆ, 30 ಪೈಸೆ ಸುಲಿಲಿಕ್ಕೆ ಅಂತ ಹೋಗುತ್ತೆ. 5 ರೂಪಾಯಿ 20 ಪೈಸೆ ಮಾತ್ರ ನಮಗೆ ಸಿಗುತ್ತೆ. 5 ರೂಪಾಯಿ 20 ಪೈಸೆಗೆ ಸಾಗರದಲ್ಲಿ ಮೊಟ್ಟೆ ಸಿಗುತ್ತಾ? ಸಿಟಿಯಲ್ಲೇ 7 ರೂಪಾಯಿ ಇವತ್ತು ಮೊಟ್ಟೆ ಅಲ್ವಾ? ನಿಮಗೆ ಗೊತ್ತಿದೆ, 6 ರೂಪಾಯಿ 70 ಪೈಸೆ, 7 ರೂಪಾಯಿ ಮೊಟ್ಟೆ. ಈಗ ರೂರಲ್ ಪ್ಲೇಸ್, ಇಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು, ಬೆಟ್ಟ ಗುಡ್ಡಗಳ ಪ್ರದೇಶಗಳು ಬಹಳ ಇದಾವೆ. ಅಂತಲ್ಲೆಲ್ಲ ಶಾಲೆಗಳಿದಾವೆ, ಊರುಗಳಿದಾವೆ. ಅಲ್ಲೆಲ್ಲ ಮೊಟ್ಟೆ ಹೋಗ್ಬೇಕಂದ್ರೆ 7 ರಿಂದ 8 ರೂಪಾಯಿ ಆಗುತ್ತೆ. ಒಬ್ಬ 500 ರಿಂದ 1000 ಇರ್ತಕ್ಕಂಥ ಮಕ್ಳು ಇರ್ತಕ್ಕಂಥಲ್ಲಿ ಒಂದು ತಿಂಗಳಿಗೆ ಒಬ್ಬ ಟೀಚರ್, ಮುಖ್ಯೋಪಾಧ್ಯಾಯರು 10 ರಿಂದ 15 ಸಾವಿರ 20 ಸಾವಿರ ಬರ್ಸುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಹೋಮ್ ಲೋನ್ ಮಾಡ್ಕೊಂಡಿರ್ತಾರೆ, ಅಥವಾ ಬೇರೆ ಬೇರೆ ಮಕ್ಕಳು ಓದು ಆಗಿರ್ಬೋದು. ಸೊ ಅದೆಲ್ಲ ಇರ್ತದಲ್ವಾ ನಮಗೆ. ಯಾಕಂದ್ರೆ ಗೊತ್ತಿದೆ, ಶಿಕ್ಷಕರದ್ದು ಏನಂದ್ರೆ ಚಾಪ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತೇಳಿ. ಹಾಗಾಗಿ ಅವ್ರು ಬಹಳ ಶಿಸ್ತು ಬಿಟ್ಟು ಸ್ವಲ್ಪ ವ್ಯತ್ಯಾಸ ಆದ್ರೂ ಲೈಫ್ ಅಲ್ಲಿ ತುಂಬಾ ಆರ್ಥಿಕವಾಗಿ ತೊಂದರೆ ಆಗ್ತದೆ. ಸೊ ಇವತ್ತು ಏನಾಗಿದೆ ಅಂದ್ರೆ, 1 ರಿಂದ 2 ರೂಪಾಯಿ ಕೈಯಿಂದ ಹಾಕ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಕೊಡೋದ್ರಲ್ಲಿ ಗೊಂದಲ ಏನಂದ್ರೆ, ಮೊಟ್ಟೆ ಯಾರು ತಿಂದ್ರು, ಬಾಳೆಹಣ್ಣು ಯಾರು ತಿಂದ್ರು, ಆಮೇಲೆ ಬಿಸಿ ಊಟ ಎಷ್ಟು ಜನ ಮಾಡಿದ್ರು, ಎಷ್ಟು ಜನ ಊಟ ಮಾಡಲಿಲ್ಲ, ಅದನ್ನ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಆ ಆನ್ಲೈನಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಪ್ರೋಸೆಸ್ ಹೆಂಗಿದೆ ಅಂದ್ರೆ, ಅದು ಒಂದು 5-10 ನಿಮಿಷಕ್ಕೆ ಆಯ್ತು ಅಂದ್ರೆ ಆಯ್ಕೊಡ್ತಿದ್ದೆ, ಆಗಿಲ್ಲ ಅಂದ್ರೆ ಇಡೀ ದಿನ ಸರ್ವರ್ ಸುತ್ತಾನೇ ಇರ್ತದೆ. ಅದನ್ನ ಅಬ್ಸರ್ವ್ ಮಾಡ್ಕೊಂತ ಇರ್ಬೇಕು. ಇತ್ಲಾಗೆ ಸಂತೆ ಮಾಡ್ಬೇಕು, ಬಿಸಿ ಊಟ ಸಂತೆ ಮಾಡ್ಬೇಕು, ಅಡಿಗೆವ್ರು ಮಾಡಲ್ಲ ಅಂತಾರೆ. STMC ಅವರು ಬೇರೆ ಕೇಳ್ತಾರೆ, ಇದನ್ನ ಕೇಳಲ್ಲ. ಬಿಸಿ ಊಟ ಸಂತೆ ಮಾಡ್ಬೇಕು ಮುಖ್ಯೋಪಾಧ್ಯಾಯ. ಇಲ್ಲಿ ಏನು ಹೆಚ್ಚು ಕಡಿಮೆ ಆದ್ರೂ ಎಲ್ಲದನ್ನು ನೋಡ್ಕೋಬೇಕು. BLO ಆಗಿ ಕೆಲಸ ಮಾಡೋದಕ್ಕೆ ಹಾಕ್ತಾರೆ, ಗಣತಿ ಮಾಡು ಅಂತಾರೆ. ಆ ಮಾಹಿತಿ ಕೊಡು, ಈ ಮಾಹಿತಿ ಕೊಡು, ಬಿಸಿ ಊಟದ ಎಂಟ್ರಿ ಮಾಡು. ಕೆಲವರಿಗೆಲ್ಲ BP ಶುಗರ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ದು ಏನಂದ್ರೆ ಮನೇಲಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ನಾವಂತೂ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ದಯವಿಟ್ಟು ನಮ್ಮನ್ನ ಟೀಚಿಂಗ್ ಮಾಡ್ಲಿಕ್ಕೆ ಬಿಡಿ. ಈ ಊಟ ಕೊಡೋದು ಏನಿದೆಯಾ ಒಳ್ಳೇದು, ಇದನ್ನ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಬಿಡಿ ಅನ್ನೋದು. ಅಷ್ಟೇ ಅಲ್ಲದೆ ಇವತ್ತು ನೋಡಿ, ಶೌಚಾಲಯ ಸ್ವಚ್ಛತೆ ವಿಷಯಕ್ಕೆ ಬಂದ್ರೆ ನಮಗೆ ಬಹಳ ಬೇಜಾರಂದ್ರೆ, ಶಿಕ್ಷಕರಾಗಿ ನಾವು ಟಾಯ್ಲೆಟ್ ರೂಮ್ ಕಸ ಹೊಡೆಯುವ ಪರಿಸ್ಥಿತಿ ಬಂದಿದೆ. ಗುರುಗಳಿಗೆ ಇದು ಬಂದ್ರೆ ಅದು ಶಿಕ್ಷಣ ಎಷ್ಟರ ಮಟ್ಟಿಗೆ
ನೀವೇ ಯೋಚನೆ ಮಾಡಬೇಕು. ಸರಿ. ಹಾಗಾಗಿ ಇವಕ್ಕೆಲ್ಲದಕ್ಕೂ ಒಂದು ಅಂತ್ಯ ಆಡ್ಬೇಕು. ಇವಕ್ಕೊಂದು ಪ್ರೈವೇಟ್ ಏಜೆನ್ಸಿಯನ್ನ ಮಾಡಿ ಹ್ಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ವರ್ಕರ್ಸ್ ಇರಬೇಕು, ಒಂದು STA ರೀತಿ ವರ್ಕರ್ಸು. ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ರೀತಿ ಕ್ಲೀನ್ ಮಾಡೋದು B ಗ್ರೂಪು, ಅವರು ಒಂದು 7-8 ಶಾಲೆಗೆ ಹಂಚ್ಕೊಂಡು ಮಾಡ್ತಾರೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿಂಗೆ ಮಾಡಿಕೊಟ್ರೆ, ಯಾಕಂದ್ರೆ ಪ್ರತಿ ಶಾಲೆಗೂ ಮಾಡೋಕ್ಕಾಗಲ್ಲ. ಸೊ ಪಂಚಾಯತಿ ವ್ಯಾಪ್ತಿಗಾರ ಮಾಡಿಕೊಟ್ರೆ ಸರ್ಕಾರ, ಇದು ಮುಂದೆ ಬಹಳ ಒಳ್ಳೇದಾಗ್ತದೆ ಅಂತ ನಮ್ಮ ಭಾವನೆ ಸರ್. ಈ ಸಮಸ್ಯೆಯನ್ನ ನೀವು ಸರ್ಕಾರದ ಗಮನಕ್ಕೆ ತಗೊಂಡ್ಬಂದಿದ್ರ? ನಾನು ಸಂಘಟನೆಗೆ ಬಂದ ಮೇಲಂತೂ ಇದೇ ಕೆಲಸ ಮಾಡಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಮಾಡಿದ್ದು ನಾವೇ. ಅದ್ರಾಗೂ ನಾವು ಬಿಡ್ಲೇ ಇಲ್ಲ ತಾಲೂಕಿಂದ. ಹೌದು, ಅವಾಗ ಮಧು ಬಂಗಾರಪ್ಪರ ಪೌಷ್ಟಿಕಾಹಾರದ ಈ ಮೊಟ್ಟೆ ಕೊಡೋದಕ್ಕೆ ಉದ್ಘಾಟನೆ ಬಂದಾಗ ಅವತ್ತೇ ನಾವು ಮನವಿ ಕೊಟ್ಟಿದ್ವಿ. ಅವತ್ತೇ ಹೇಳಿದ್ವಿ ಅದಕ್ಕೆ ಆಯ್ತು, ಅದನ್ನ ನೋಡೋಣ, ಚರ್ಚೆಗಿದೆ ಅಂತ ಹೇಳಿದ್ದಾರೆ. ಸೊ ಅದಲ್ಲದೆ ನಾವು ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ ಮನವಿನ, AC ಅವ್ರಿಗೆ ಕೊಟ್ಟಿದ್ದೇವೆ. ಮೊನ್ನೆ ನೋಡಿ BLO ಹಾಕಿದ್ದಾರೆ. ಕೆಲವರಿಗೆ ಹಾರ್ಟ್ ಪೇಷಂಟ್ ಇದ್ದಾರೆ, ಬೇರೆ ಬೇರೆ BP ಶುಗರ್ ಇದ್ದವರಿದ್ದಾರೆ, ಕೆಲವರಿಗಂತೂ ಕ್ಯಾನ್ಸರ್ ಕಾಯಿಲೆ ಇದೆ. HMOಗಳಿಗೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋರಿಗೂ ಸಹ BLO ಆಗಿ ಹಾಕಿದ್ದಾರೆ. ಹಾಗಾದ್ರೆ ಹೀಗಾಗ್ಬಿಟ್ರೆ ಹೇಗೆ? 55 ವರ್ಷ ಆದರೆ 50 ವರ್ಷ ಆದರೆ ತಗೋಬಾರ್ದು. ಯಂಗ್ ಎನರ್ಜಿ ಇರ್ತಕ್ಕಂಥವ್ರಿಗೆ ತಗೊಂಡು ಅದನ್ನ ಆಯ್ಕೆ ಮಾಡಿದರೆ ಚೆನ್ನಾಗಿರ್ತದೆ. ಸೊ ಅದರಲ್ಲೂ ನಮ್ಗೆ ಈ ಕೆಲಸ ಬೇಡ, ಇದು ನಮ್ಗೆ ಪಾಠ ಮಾಡಕ್ಕೆ ಬಿಡಿ. ಬೇರೆ ನೀವು ಯಾರು ಪ್ರೈವೇಟ್ NGOನೋ ಯಾರಿಗೋ ಕೊಟ್ಟುಬಿಟ್ಟು ಕೆಲಸ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಹೃದಯಗಳಿದ್ದಾರೆ, ಅವ್ರಿಗೆ ವಯಸ್ಸು ಕೊಟ್ಟರೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಭಾಳ ನಿಷ್ಠೆಯಿಂದ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಡಕ್ಕೆ ರೆಡಿ ಇದ್ದಾರೆ. ಅಂಥವ್ರಿಗೆ ಕೊಟ್ಬಿಟ್ರೆ ಟೀಚಿಂಗ್ ಸೈಡಲ್ಲಿ ಒಳ್ಳೆ ಟೀಚಿಂಗ್ ಕೊಟ್ಟು ಮಕ್ಕಳಿಗೆ ಉತ್ತಮ ಪ್ರಜೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ವೀಕ್ಷಕರೇ, ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಮಾಲ್ತೇಶಪ್ಪ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಮುಕ್ತವಾಗಿ ಪ್ರಾಥಮಿಕ ಶಿಕ್ಷಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಹಾಗೂ ಅದಕ್ಕೆ ಪರಿಹಾರಾತ್ಮಕವಾಗಿ ತಾವು ಅಧ್ಯಕ್ಷರಾದ ಬಳಿಕ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ಮುಂದಿನ ವಿಶೇಷದೊಂದಿಗೆ ಬರ್ತೀವಿ. ನಮಸ್ಕಾರ.